ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕಾರು ಸ್ಫೋಟ ಆಕಸ್ಮಿಕ ಅಲ್ಲ. ಭಯೋತ್ಪಾದಕರೇ ನಡೆಸಿರುವಂತಹ ದಾಳಿ ಅನ್ನೋದಕ್ಕೆ ಬೇಕಾದಂತಹ ಹಲವು ಪುರಾವೆಗಳು ಈಗ ಸಿಗ್ತಾ ಇದ್ದಾವೆ. ಪಹಲ್ಗಾಮ್ ದಾಳಿಯನ್ನು ನಡೆಸಿರ್ತಕ್ಕಂಥ ಉಗ್ರರ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ್ ನಡೆಸಿತ್ತು. ಆದರೆ ಅದೇ ಆಪರೇಷನ್ ಸಿಂಧೂರ್ಗೆ ಪ್ರತೀಕಾರವಾಗಿ ಉಗ್ರರು ನಡೆಸಿರುವ ಹೇಯ ಕೃತ್ಯ ಅನ್ನುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ದುರಂತ ಆದರೆ ಈ ಉಗ್ರರ ದಾಳಿಗೆ ದೇಶದ ಒಳಗಿರುವಂತಹವರು ಕೂಡ ಸಹಕರಿಸಿದ್ರು ಅನ್ನುವಂತಹ ಆಘಾತಕಾರಿ ಅಂಶಗಳು ಈಗ ಒಂದೊಂದಾಗಿ ಹೊರಗೆ ಬರ್ತಾ ಇವೆ. रोड पे से 2 लोग उठाएं जो आधे हैं, शरीर में आधे. ಭಾರತದಲ್ಲಿ ಮತ್ತೆ ರಕ್ತಬೀಜಾಸುರರು ರಕ್ತಪಾತ ನಡೆಸಿದ್ದಾರೆ. ದೇಶದ ಹೆಮ್ಮೆಯ ಮುಕುಟವಾಗಿರುವ ದೆಹಲಿಯ ಕೆಂಪುಕೋಟೆಯ 2 ಕಿಲೋಮೀಟರ್ ದೂರದ ಲಾಲ್ ಕಿಲಾ ಮೆಟ್ರೋ ನಿಲ್ದಾಣದ ಬಳಿ ದೇಶದ್ರೋಹಿ ಉಗ್ರರು ಭೀಕರ ಸ್ಫೋಟ ನಡೆಸಿ ಜನರ ಜೀವ ತೆಗೆದಿದ್ದಾರೆ. ಕಾರಿನಲ್ಲಿ ಸ್ಫೋಟಕಗಳನ್ನು ತುಂಬಿಕೊಂಡು ಬಂದು ಟ್ರಾಫಿಕ್ ಸಿಗ್ನಲ್ನಲ್ಲಿ ವಾಹನಗಳು ನಿಂತಿದ್ದಾಗಲೇ ಭಯೋತ್ಪಾದಕರು ಆತ್ಮಾಹುತಿ ದಾಳಿ ಮಾಡಿದ್ದು ಒಟ್ಟು 13 ಜನರ ಸಾವಾಗಿದೆ. 25ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. 6 ಜನರ ಸ್ಥಿತಿ ಈಗಲೂ ಗಂಭೀರವಾಗಿದೆ. ನಿನ್ನೆ ಸಂಜೆ 6:50 ನಿಧಾನವಾಗಿ ಲಾಲ್ ಕಿಲಾ ಮೆಟ್ರೋ ಸಿಗ್ನಲ್ ಬಳಿ ಬಿಳಿ ಬಣ್ಣದ I-20 ಕಾರು ಬರ್ತಿತ್ತು. ಸಂಜೆ 6:52ಕ್ಕೆ ಟ್ರಾಫಿಕ್ ಸಿಗ್ನಲ್ ಬಿದ್ದಾಗ ವಾಹನಗಳು ನಿಂತಿದ್ದೇ ತಡ ಕಾರು ಸ್ಫೋಟವಾಯಿತು. ಕಾರಿನ ಸ್ಫೋಟದ ತೀವ್ರತೆಗೆ ಬೆಂಕಿಯ ಕೆನ್ನಾಲೆಗೆ ನೋಡ್ತಿದ್ದಂಗೆ ಜನ ಎದ್ನೋ ಬಿದ್ನೋ ಅಂತ ಗಾಬರಿಯಲ್ಲಿ ಓಡಿ ಹೋಗ್ತಿದ್ರು. ಸ್ಫೋಟ ಸಂಭವಿಸಿದ 8 ನಿಮಿಷದಲ್ಲೇ ಅಗ್ನಿಶಾಮಕ ದಳದವರು ಬಂದು ಬೆಂಕಿ ಆರಿಸೋ ಕೆಲಸ ಮಾಡಿದ್ರು. ಅಷ್ಟೊತ್ತಿಗಾಗಲೇ ಸ್ಥಳದಲ್ಲಿ 8 ಜನರ ದೇಹ ಛಿದ್ರವಾಗಿತ್ತು. ಒಂದು ಕಡೆ ಅಗ್ನಿಶಾಮಕ ದಳದವರು ಬೆಂಕಿ ಆರಿಸ್ತಿದ್ರೆ, ಇನ್ನೊಂದು ಕಡೆ ಸ್ಫೋಟದ ತೀವ್ರತೆಗೆ ನಜ್ಜುಗುಜ್ಜಾಗಿದ್ದ ಕಾರುಗಳಲ್ಲಿ ಸಿಲುಕಿದವರನ್ನ ಜನರೇ ರಕ್ಷಣೆ ಮಾಡ್ತಿದ್ರು. ಕೆಲವರು ಉಸಿರಾಡ್ತಿದ್ರು, ಕೆಲವರ ಕೈಕಾಲು ತುಂಡಾಗಿತ್ತು, ಇನ್ನು ಕೆಲವರ ದೇಹವೇ ಅರ್ಧ ಛಿದ್ರವಾಗಿತ್ತು. कैजुअलिटी नीचे रोड पे से 2 लोग उठाएं जो आधे हैं, शरीर में आधे आधे पूरे भी नहीं, आधे जो उठा के गाड़ी एम्बुलेंस में रखे. बाकी 4 गाड़ियों में से निकाले हैं. जबरदस्ती जो लोहे में उसमें दब गए हैं, गाड़ी डैमेज हो गए हैं. एक गाड़ी ब्लास्ट होने के बाद कुछ देर के बाद फिर दूसरी सीएनजी गाड़ी थी, सारी सीएनजी ब्लास्ट होने लगी. पब्लिक हटाई, जब भी उसमें से बॉडी निकाल रहे हैं. ಪ್ರತ್ಯಕ್ಷದರ್ಶಿ ವ್ಯಕ್ತಿ ಕಣ್ಣಾರೆ ಕಂಡಿದ್ದನ್ನ ಮಾತ್ರ ಹೇಳಿದ್ರು. ಆದರೆ ಸ್ಫೋಟದ ತೀವ್ರತೆ ಇದಕ್ಕಿಂತ ಘನಘೋರವಾಗಿತ್ತು. ದುರ್ಘಟನೆಯಲ್ಲಿ ಒಟ್ಟು 6 ಕಾರುಗಳು, 3 ಆಟೋ ರಿಕ್ಷಾಗಳು, ಬೈಕ್ಗಳಲ್ಲಿದ್ದವರಿಗೂ ಗಾಯವಾಗಿದೆ. ಗಾಯಾಳುಗಳಿಗೆ ದೆಹಲಿಯ ಲೋಕನಾಯಕ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾತ್ರಿಯೇ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳಿಂದ ಮಾಹಿತಿ ಪಡ್ಕೊಂಡ್ರು. ಆಮೇಲೆ ಸ್ಫೋಟವಾದ ಸ್ಥಳವನ್ನು ಪರಿಶೀಲಿಸಿದ್ರು. ಮಧ್ಯರಾತ್ರಿಯೇ ಭದ್ರತಾ ಪಡೆಗಳ ಜೊತೆ, ದೆಹಲಿ ಪೊಲೀಸ್ ಅಧಿಕಾರಿಗಳ ಜೊತೆ ತುರ್ತು ಸಭೆಯನ್ನೂ ನಡೆಸಿ ಘಟನೆ ಬಗ್ಗೆ ಮಾಹಿತಿ ಪಡ್ಕೊಂಡ್ರು. ಆಪರೇಷನ್ ಸಿಂಧೂರ್ಗೆ ಪ್ರತೀಕಾರದ ದಾಳಿ, ಉಗ್ರರಿಂದ ಆತ್ಮಾಹುತಿ ದಾಳಿ ಅಂತ ಕನ್ಫರ್ಮ್. ಹೌದು, ಇದು ಉಗ್ರರೇ ನಡೆಸಿದ ಆತ್ಮಾಹುತಿ ದಾಳಿ ಅನ್ನೋದು ಖಚಿತವಾಗಿದೆ. ಏಪ್ರಿಲ್ನಲ್ಲಿ ಪಹಲ್ಗಾಮ್ನಲ್ಲಿ ಅಮಾಯಕರನ್ನ ಕೊಂದಿದ್ದ ಭಯೋತ್ಪಾದಕರನ್ನ ಹುಡುಕಿ ಭಾರತೀಯ ಸೇನೆ ಹೊಸಕಿ ಹಾಕಿತ್ತು. ಅಷ್ಟಕ್ಕೂ ಸುಮ್ಮನಾಗದೆ ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ಉಗ್ರರ ಅಡಗುತಾಣಗಳನ್ನೇ ಭಾರತೀಯ ಸೇನೆ ಧ್ವಂಸ ಮಾಡಿ ಬಂದಿತ್ತು. ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ಗೆ ಪ್ರತೀಕಾರವಾಗಿ ಈಗ ಪಾಕಿಸ್ತಾನ ಉಗ್ರರೇ ನಡೆಸಿದ ಹೇಯ ಕೃತ್ಯ ಅನ್ನೋದು ಕನ್ಫರ್ಮ್ ಆಗಿದೆ. ಪಹಲ್ಗಾಮ್ ದಾಳಿ ನಡೆದ 15 ದಿನದ ಬಳಿಕ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ಹೊಡೆದಿದ್ರು. ಪಾಕಿಸ್ತಾನದ ಬಹವಲ್ಪುರದಲ್ಲಿ ಬ್ರಹ್ಮೋಸ್ ದಾಳಿಗೆ ಅವತ್ತು ಜೆಇಎಂ ಉಗ್ರ ನಾಯಕ ಮಸೂದ್ ಅಜರ್ನ ಇಡೀ ಕುಟುಂಬ ಜೀವ ಬಿಟ್ಟಿತ್ತು. ಉಗ್ರ ನಾಯಕ ಮಸೂದ್ ಅಜರ್ ಬಿಟ್ಟು ಆತನ ಮಗಳು, ಅಳಿಯ, ಮೊಮ್ಮಕ್ಕಳು, ಒಟ್ನಲ್ಲಿ ಇಡೀ ಕುಟುಂಬವೇ ಹೆಣವಾಗಿತ್ತು. ಉಗ್ರ ನಾಯಕ ಮಸೂದ್ ಅವತ್ತೇ ಪ್ರತೀಕಾರದ ಬಗ್ಗೆ ಶಪಥ ಮಾಡಿದ್ದ. ಮನೆಯವರ ಶವದ ಮುಂದೆ ಜೆಇಎಂ ಉಗ್ರರು ಸೇಡು ತೀರಿಸಿಕೊಳ್ತೀವಿ ಅಂತ ಪ್ರತಿಜ್ಞೆ ಮಾಡಿದ್ರು. ಈಗ ದೆಹಲಿಯಲ್ಲಿ ನಡೆದಿರುವ ಸ್ಫೋಟದಲ್ಲೂ ಜೆಇಎಂ ಉಗ್ರರ ಕೈವಾಡ ಇದೆ ಅನ್ನೋದು ಸಾಬೀತಾಗಿದೆ. ಜೈಷೆ ಮೊಹಮ್ಮದ್ ಸಂಘಟನೆ ಉಗ್ರರು ಯಾವಾಗ ಪ್ರತೀಕಾರದ ಪ್ರತಿಜ್ಞೆ ಮಾಡಿದ್ರೋ ಅವತ್ತೇ ಭಾರತೀಯ ಸೇನೆ ಎಲ್ಲಾ ಕಡೆ ಹದ್ದಿನ ಕಣ್ಣಿಟ್ಟಿತ್ತು. ಎನ್ಐಎ ಅಧಿಕಾರಿಗಳು, ಭಯೋತ್ಪಾದಕ ನಿಗ್ರಹ ದಳ, ಭಾರತೀಯ ಸೇನಾಪಡೆ, ಎನ್ಎಸ್ಜಿ ಕಮಾಂಡೋಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ದೇಶದೊಳಗೆ ಅಡಗಿದ್ದ ಉಗ್ರರ ಹೆಡೆಮುರಿ ಕಟ್ತಿದ್ರು. ಈಗ ದೆಹಲಿಯಲ್ಲಿ ಸ್ಫೋಟ ನಡೆಸಿದ ಉಗ್ರರನ್ನು ಬಂಧಿಸೋಕೆ ಸೇನೆ ಭಾನುವಾರವೇ ದಾಳಿನೂ ಮಾಡಿತ್ತು. ಅವತ್ತು ಕ್ಷಣಾರ್ಧದಲ್ಲಿ ಎನ್ಐಎ ಮತ್ತು ಎಟಿಎಸ್ ಕಣ್ತಪ್ಪಿಸಿ ಪರಾರಿಯಾಗಿದ್ದ ಉಗ್ರರೇ ನಿನ್ನೆ ರಾತ್ರಿ ದೆಹಲಿಯಲ್ಲಿ ಸ್ಫೋಟ ನಡೆಸಿದ್ದಾರೆ.
ಪುಲ್ವಾಮಾ ಮೂಲದ ಉಗ್ರರ ಕೈವಾಡ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ. ಇದಕ್ಕೆ ಸಾಕ್ಷಿಗಳನ್ನೂ ಎನ್ಐಎ ಪತ್ತೆ ಮಾಡಿದೆ. ದೆಹಲಿ ಬ್ಲಾಸ್ಟ್ ತನಿಖೆ ಎನ್ಐಎ ಹೆಗಲಿಗೆ. ದೆಹಲಿಯಲ್ಲಿ ನಿನ್ನೆ ಸಂಜೆ 6:52ಕ್ಕೆ ಉಗ್ರರು ಕಾರು ಸ್ಫೋಟಿಸಿ ಯಾವಾಗ 13 ಜನರನ್ನ ಬಲಿ ಪಡೆದ್ರೋ ಮರುಕ್ಷಣದಿಂದಲೇ ಕೇಂದ್ರ ಸರ್ಕಾರದ ಎಲ್ಲಾ ತನಿಖಾ ಸಂಸ್ಥೆಗಳು 1 ಸೆಕೆಂಡ್ ಕೂಡ ವ್ಯರ್ಥ ಮಾಡದೆ ತನಿಖೆ ಮಾಡುತ್ತಿವೆ. ನಿನ್ನೆ ರಾತ್ರಿಯಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಟ್ಟು 3 ಸುತ್ತಿನ ಸಭೆ ನಡೆಸಿದ್ರು. ದೆಹಲಿ ಪೊಲೀಸ್ ಮುಖ್ಯಸ್ಥರು ಮತ್ತು ಗುಪ್ತಚರ ಬ್ಯೂರೋ ನಿರ್ದೇಶಕರೊಂದಿಗೆ ಮೊದಲ ಸಭೆ ನಡೆಸಿದ್ರು. ಆಮೇಲೆ ಎನ್ಐಎ, ಎನ್ಎಸ್ಜಿ, ಎಟಿಎಸ್ ಭದ್ರತಾ ಪಡೆ ಮುಖ್ಯಸ್ಥರ ಜೊತೆಗೂ ಸಭೆ ನಡೆಸಿದ್ರು. ಆಮೇಲೆ ಭಾರತೀಯ ಸೇನಾಪಡೆಗಳ 3 ಮುಖ್ಯಸ್ಥರುಗಳಿಂದ ಗಡಿಯಲ್ಲಿ ಆಗ್ತಿರುವ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು. ಕೊನೆಗೆ ದೆಹಲಿಯ ಉಗ್ರ ಸ್ಫೋಟದ ಸಂಪೂರ್ಣ ತನಿಖೆಯ ಹೊಣೆಯನ್ನ ಎನ್ಐಎಗೆ ವಹಿಸಿದ್ದು ಸಾಕಷ್ಟು ಪ್ರಾಥಮಿಕ ಸಾಕ್ಷ್ಯಗಳೂ ಸಿಕ್ಕಿವೆ. ಸ್ಫೋಟಕ್ಕೆ HR-26 CE-7674 ನೋಂದಣಿಯ I-20 ಕಾರು ಬಳಕೆ ಮಾಡಿದ್ದಾರೆ. ಸ್ಫೋಟವಾದ ಈ I-20 ಕಾರು ಒಬ್ಬರಲ್ಲ ಇಬ್ಬರಲ್ಲ 5 ಕೈ ಬದಲಾಗಿತ್ತು. 2014ರಲ್ಲಿ ಮೊಹಮ್ಮದ್ ಸಲ್ಮಾನ್ ಹೆಸರಿನಲ್ಲಿ ಹರಿಯಾಣದಲ್ಲಿ ನೋಂದಣಿಯಾಗಿತ್ತು. ಗುರುಗ್ರಾಮದ ಶಾಂತಿನಗರದ ನಿವಾಸಿಯಾಗಿದ್ದ ಮೊಹಮ್ಮದ್ ಸಲ್ಮಾನ್ 1.5 ವರ್ಷದ ಹಿಂದೆ ದೆಹಲಿಯ ದೇವೇಂದರ್ ಅನ್ನೋರಿಗೆ ಕಾರು ಮಾರಾಟ ಮಾಡಿದ್ದ. ಇದೇ ಕಾರನ್ನ ದೇವೇಂದರ್ ಸೋನು ತಾರಿಕ್ಗೆ, ತಾರಿಕ್ನಿಂದ ಡಾಕ್ಟರ್ ಓಮರ್ ಮೊಹಮ್ಮದ್ಗೆ ಮಾರಿದ್ದ. ಸದ್ಯಕ್ಕೆ ಮೊಹಮ್ಮದ್ ಸಲ್ಮಾನ್ ಮತ್ತು ದೇವೇಂದರ್ನನ್ನ ಎನ್ಐಎ ವಶಕ್ಕೆ ಪಡೆದು ತನಿಖೆ ಮಾಡುತ್ತಿದೆ. ಇದಿಷ್ಟೇ ಅಲ್ಲ, ಇಲ್ಲಿವರೆಗೂ ಒಟ್ಟು 13 ಶಂಕಿತ ಉಗ್ರರ ಬಂಧನವಾಗಿದೆ. ಪಹರ್ಗಂಜ್, ದಯಾರ್ಗಂಜ್ ಹೋಟೆಲ್ಗಳಲ್ಲಿ ಶೋಧ ನಡೆದಿದ್ದು 4 ಶಂಕಿತರನ್ನ ವಶಕ್ಕೆ ಪಡೆಯಲಾಗಿದೆ. 200ಕ್ಕೂ ಹೆಚ್ಚು ಭದ್ರತಾ ಪಡೆಗಳಿಂದ ದೆಹಲಿಯಲ್ಲಿ ಶೋಧ ನಡೆಯುತ್ತಿದ್ದು 15 ದಿನದ ಉಗ್ರರ ಚಲನವಲನದ 100 ಸಿಸಿಟಿವಿ ದೃಶ್ಯ ಸಂಗ್ರಹಿಸಿದೆ. 660 ನಿಮಿಷಗಳ ಸಿಸಿಟಿವಿ ದೃಶ್ಯಗಳಲ್ಲಿ ಎನ್ಐಎಗೆ ಸಾಕ್ಷ್ಯಗಳೂ ಪತ್ತೆಯಾಗಿದೆ. ಪಂಜಾಬ್, ಹರಿಯಾಣದಲ್ಲೂ ಶಂಕಿತರು ಎನ್ಐಎ ತೆಕ್ಕೆಗೆ ಬಿದ್ದಿದ್ದಾರೆ. ಇನ್ನು ಎನ್ಐಎ ತನಿಖೆಯಲ್ಲಿ ಸಿಕ್ಕಿರುವ ಸಿಸಿಟಿವಿ ದೃಶ್ಯಾವಳಿಗಳು ನಿಮ್ಮ ನ್ಯೂಸ್ 18ಗೂ ಸಿಕ್ಕಿವೆ. ಸ್ಫೋಟಕ್ಕೆ ಬಳಸಿದ್ದ HR-26 CE-7674 ಕಾರನ್ನ ಪುಲ್ವಾಮಾ ಮೂಲದ ಉಗ್ರ ತಾರಿಕ್ ಖರೀದಿ ಮಾಡಿದ್ದು, ಕಾರು ಖರೀದಿಸುವಾಗ ಫೋಟೋ ತೆಗೆಸಿಕೊಂಡಿರುವುದನ್ನು ಎನ್ಐಎ ಪತ್ತೆ ಮಾಡಿದೆ. ಇದು ಅಕ್ಟೋಬರ್ 29, 2025ರ ದೃಶ್ಯ. ಸ್ಫೋಟಕ್ಕೆ ಬಳಸಿದ್ದ HR-26 CE-7674 ನೋಂದಣಿಯ I-20 ಕಾರಿನಿಂದ 3 ಶಂಕಿತರು ಕೆಳಗಿಳಿದಿದ್ದು ದೆಹಲಿಯಲ್ಲೇ ಎಮಿಷನ್ ಟೆಸ್ಟ್ ಮಾಡಿದ ವಿಡಿಯೋ ಪತ್ತೆಯಾಗಿದೆ. ದೆಹಲಿ ಹೊರವಲಯದ ಟೋಲ್ನಲ್ಲಿ ಸ್ಫೋಟಕ ತುಂಬಿದ್ದ ಕಾರು ಟೋಲ್ ಕ್ರಾಸ್ ಆಗಿರೋ ಸಿಸಿಟಿವಿ ಫುಟೇಜ್ ಸಿಕ್ಕಿದೆ. ಈ ಕಾರಲ್ಲಿ ಇದೇ ಉಗ್ರ ತಾರಿಕ್ ಕೂತಿರುವುದನ್ನು ಭದ್ರತಾ ಪಡೆಗಳು ಪತ್ತೆ ಮಾಡಿವೆ. ನಿನ್ನೆ ಮಧ್ಯಾಹ್ನ 3:30ರಿಂದ ಸಂಜೆ 6:48 ಉಗ್ರರು ಸ್ಫೋಟಕ್ಕೆ ಬಳಸಿದ್ದ ಕಾರು ಕೆಂಪುಕೋಟೆ ಸುತ್ತಮುತ್ತ ಓಡಾಡಿದ್ದು, ಕಾರನ್ನ ಪಾರ್ಕಿಂಗ್ ಮಾಡಿದ್ದ ಸಿಸಿಟಿವಿ ದೃಶ್ಯಗಳೂ ಪತ್ತೆಯಾಗಿವೆ. ಏಪ್ರಿಲ್ನಲ್ಲಿ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ದಾಳಿ ನಡೆಸಿದ್ರು. ಆದ್ರೀಗ ರಾಷ್ಟ್ರ ರಾಜಧಾನಿಯ ಕೆಂಪುಕೋಟೆ ಬಳಿಯೇ ಆತ್ಮಾಹುತಿ ಬಾಂಬ್ ದಾಳಿ ನಡೆಸಿ ಕಾರು ಸ್ಫೋಟಿಸಿ 13 ಜನರ ಜೀವ ಹೋಗಿದ್ದು ಎನ್ಐಎ ತನಿಖೆಯನ್ನ ತೀವ್ರಗೊಳಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.